ಮಧ್ಯಾಹ್ನ ಆಗಿರೋವಂಥದ್ದು, ಇದು ಮಧ್ಯಾಹ್ನದ ಹೊತ್ತಾಗಿರುವಂಥದ್ದು. ಜನ ಆಗಲೇ ತುಂಬ ಜನ ಸೇರಿರೋದ್ರಿಂದ ಅವ್ರಿಗೆ ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಳ ಮೈದುನ ಮಾತ್ರ ತಪ್ಪಿಸ್ಕೊಂಡು ಹೋಗಿದ್ದು, ಆನಂತರದಲ್ಲಿ ಅವನನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಇದರಲ್ಲಿ ಈ ಮೃತ ಏನಿದ್ದಾಳೆ ಅವಳು ನಾಗಲಕ್ಷ್ಮಿ ಹಾಗೂ ಆರೋಪಿಗೆ 7 ವರ್ಷದ ಹಿಂದೆ ಮದುವೆಯಾಗಿದ್ದು ಅವರಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಈ ಆರೋಪಿ ಏನಿದ್ದಾನೆ ಅವಳ ಗಂಡ, ಅವನು ಅವಳನ್ನು ಶಂಕಿಸಿ ಆ ಒಂದು ಕಾರಣದಿಂದ, ಅವಳ ಶೀಲವನ್ನು ಶಂಕಿಸಿ ಆ ಒಂದು ಕಾರಣದಿಂದ ಅವಳನ್ನು ಪ್ರೈಮಾಫೇಸಿ ಹತ್ಯೆ ಮಾಡಿರುವಂಥದ್ದು ಅವಳು ಹಾಗೂ ಅವಳ ತಮ್ಮ ಮತ್ತು ಅವನು ಮತ್ತು ಅವನ ತಮ್ಮ ಮತ್ತು ಅವನ ತಂದೆ ಸೇರಿ ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು. ಈ ಪ್ರಕರಣ ನಡೆದ ದಿನದಂದು ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೃತೆ ಯಾರಿದ್ದಾಳೆ ಅವಳ ತಂದೆ ತಾಯಿಯನ್ನು ಇತ್ಯರ್ಥಪಡಿಸಲಿಕ್ಕೆ ಅಂತ ಕರೆಸಿಕೊಂಡಿದ್ದು ಈ ಏರಿಯಾಗೆ. ಅವರು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅಲ್ಲಿ ಬಂದಾಗ ಅವರ ಮಧ್ಯದಲ್ಲಿ ಮಾತುಕತೆ ನಡೀತದೆ. ಮನಸ್ತಾಪ ಜಾಸ್ತಿಯಾಗಿ ಆನಂತರದಲ್ಲಿ ಅವರು ಕೃತ್ಯಕ್ಕೆ ಅಲ್ಲೇ ಇದ್ದಂತಹ ಒಂದು ಖಾರದ ಪುಡಿಯನ್ನು ಉಪಯೋಗಿಸ್ತಾರೆ. ಅವ್ರ ಮೇಲೆ ಖಾರದ ಪುಡಿ ಎರಚಿದ ನಂತರ ಅವರು ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆನಂತರದಲ್ಲಿ ಅವರ ಮನೆಯಲ್ಲೇ ಇದ್ದಂತಹ ಮಚ್ಚನ್ನು ಉಪಯೋಗಿಸ್ಬಿಟ್ಟು ಅವರನ್ನು ಹತ್ಯೆ ಮಾಡಲಾಗಿದೆ, ಆ ಮಹಿಳೆ ಹಾಗೂ ಅವಳ ತಂದೆಯನ್ನು. ಆನಂತರದಲ್ಲಿ ಅಲ್ಲೇ ಇದ್ದಂತಹ ಕಲ್ಲನ್ನು ಕೂಡ ಉಪಯೋಗಿಸಿ ಅವರ ತಲೆ ಮೇಲೆ ಅದರಿಂದ ಅಟ್ಯಾಕ್ ಮಾಡಿರುವಂಥದ್ದು. ನಮಗೆ ಇದರಲ್ಲಿ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ಕೇಸನ್ನು ತುಂಬ ಸ್ಟ್ರಾಂಗ್ ಆಗಿ ನಾವು ಪರಿಗಣಿಸಿದ್ದೇವೆ, ಯಾಕಂದರೆ 2 ಹತ್ಯೆಗಳು ಏಕಕಾಲದಲ್ಲಿ ಆಗಿರುವಂಥದ್ದು. ಆದಷ್ಟು ಬೇಗ ಇದನ್ನು ನಾವು ಸೈಂಟಿಫಿಕ್ಕಾಗಿ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟು ತುಂಬ ಬೇಗ ಚಾರ್ಜ್ ಶೀಟ್ ಕೊಟ್ಟು ಟ್ರಯಲ್ ಕೂಡ ಪ್ರೊಆಕ್ಟಿವ್ ಆಗಿ ಸ್ವಲ್ಪ ಫಾಸ್ಟ್ ಟ್ರ್ಯಾಕಲ್ಲಿ ನಡೀಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರುವಂಥದ್ದಿದೆ.